ಹಾಯ್ ಸ್ನೇಹಿತರೆ, ಕಲಾಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಹೊಳಲ್ಕೆರೆ ರೋಡ್ ಅಲ್ಲಿ ಒಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದಂತ ಹುಡುಗ ಟ್ಯಾಟೂನಲ್ಲಿ ನಡೆದು ಬಂದಂತ ದಾರಿಯನ್ನ ಅವನು ರೂಪಿಸ್ಕೊಂಡಂತ ಬದುಕನ್ನ ರೂಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ಬನ್ನಿ ಅವನ್ನ ಮಾತಾಡ್ಸೋಣ. ಅವನು ನಡೆದು ಬಂದಂತ ದಾರಿಯನ್ನ ಇವತ್ತು ನಿಮ್ಮೆಲ್ರಿಗೂ ಪರಿಚಯ ಮಾಡ್ಕೊಂತೀನಿ. ಬನ್ನಿ ಹೋಗೋಣ, ಹಂಗಾದ್ರೆ ಮಾತಾಡ್ಸೋಣ ಅವನು. ನೋಡಿ ಸ್ನೇಹಿತರೆ, ಇವರೇ ನಮ್ಮ ಪ್ರತಾಪ್ ಅಂತ, ಪ್ರತಾಪ್ ಬಿಜಿ. ಹಾಯ್. ಹಲೋ, ಹೇಳ್ರಿ. ಇವರು ಬೆಲ್ಗೂರಿಂದ ಬಂದ್ಬಿಟ್ಟು ನಿಮ್ಮ ಪರಿಚಯ ಒಂದ್ ಸ್ವಲ್ಪ ಮಾಡ್ಕೊಡ್ತೀರಾ? ಯಾವ ರೀತಿ ಟ್ಯಾಟೂ ಸ್ಟುಡಿಯೋನ ನೀವು ಚಿತ್ರ ಬಿಡ್ಸೋದು ಕಲ್ತ್ರಿ, ಯಾವ ರೀತಿ ನಡೆದು ಬಂದಂತ ದಾರಿಯನ್ನ ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಡೆದು ಬಂದಿದ್ದು ಅಂದ್ರೆ ನಾನು ಚಿಕ್ಕವನಿಂದ ಒಂದು ಆಸಕ್ತಿ ಅಷ್ಟೇ, ಆಸಕ್ತಿ. ನನಗೆ ಒಬ್ರು ಅಣ್ಣ ಇದ್ರು, ನನಗೆ ಅವ್ರು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ರು ನೋಡಿ ಇನ್ಸ್ಪೈರ್. ನಾನು ಆಟ ಆಡೋದಾಗ್ಲಿ ಓದೋದಾಗ್ಲಿ ನಾನ್ ಬೆಳಗ್ ಬಂದ್ ರೀತಿ ಎಲ್ಲ ಅಂದ್ರೆ ಮಂಜುನಾಥ್ ಅಂತ. ಅವ್ರು ನೋಡಿ ನಾನು ಪ್ರಥಮ ಬಾರಿಗೆ ಚಿತ್ರನ ಬಿಡಿಸಿದ್ದು. ಅವ್ರು ನೋಡಿ ಅವ್ರನ್ನ ಇನ್ಸ್ಪೈರ್ ತಗೊಂಡು ನಾನು ಚಿತ್ರ ಬಿಡಿಸ್ಬೇಕು ಅನ್ಕೊಂಡು ಅವ್ರು ಬಿಡಿಸಿದಂತ ಜಿಂಕೆ ಚಿತ್ರನ ಫಸ್ಟ್ ಟೈಮ್ ನಾನು ಬಿಡಿಸಿದ್ದೆ. ಅದು ನನಗೆ ಇವಾಗ್ಲೂ ನೆನಪಿದೆ. ಮತ್ತೆ ಇದು ಸ್ಟುಡಿಯೋ ಎಲ್ಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಯಾವ ತರ ಪಬ್ಲಿಸಿಟಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಕಸ್ಮಿಕವಾಗಿ ನಾನು ಪೆನ್ಸಿಲ್ ವರ್ಕ್ ಮಾಡ್ತಾ ಇದ್ದೆ. ಬ್ಲಡ್ ಆರ್ಟ್ ಅನ್ನೋದು ಟ್ರೆಂಡಿಂಗ್ ಅಲ್ಲಿ ಇತ್ತು. ಯಾರೋ ಒಬ್ರು ಆಸಕ್ತಿ ಕೊಟ್ಟು ಧೈರ್ಯ ಕೊಟ್ಟು ಮಾಡು, ನೀನ್ ಮಾಡ್ತೀಯ ಅಂತ ಹೇಳೋದಕ್ಕೆ ನಾನು ವರ್ಕ್ ನ ಸ್ಟಾರ್ಟ್ ಮಾಡಿದೆ. ಅದು ಅದೇ ರೀತಿ ಸಕ್ಸಸ್ ಕಾಣ್ತು. ಬ್ಲಡ್ ಆರ್ಟ್ ಇಂದಾನೆ ನಾನು ಸ್ವಲ್ಪ ಇಂಪ್ರೂವ್ ಆದೆ. ಓದ್ತಾನೆ ಇಂಪ್ರೂವ್ ಮಾಡಿ ಅದರಿಂದ ತುಂಬಾ ಗಳಿಸ್ದೆ. ನನಗೆ ಇದ್ರಲ್ಲೇ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇರ್ಲಿಲ್ಲ ಫಸ್ಟ್ ಗೆನೆ. ಆದ್ರೆ ಏನಾದ್ರೂ ಒಂದ್ ಮಾಡ್ಬೇಕಲ್ಲ, ಮತ್ತೆ ಓದೋದು, ಮತ್ತೆ ನಾನು ಆರ್ಮಿಗೆ ಟ್ರೈ ಮಾಡಿದೆ. ಕೆಲವೊಂದು ಫೇಲ್ಯೂರ್ ಆಯ್ತು 2-3 ಸತಿ. ಅದಕ್ಕೆ ನಾನು ಏನಾದ್ರೂ ಮಾಡ್ಬೇಕು, ಕೆಲ್ಸ ಮಾಡ್ತಾನೆ ಓದ್ತಾ ಇದ್ದೆ. ಅದಕ್ಕೆ ಬ್ಲಡ್ ಆರ್ಟ್ ಜೊತೆಗೆ ಟ್ಯಾಟೂನು ಕಲಿತ್ರೆ ಒಳ್ಳೇದಲ್ವಾ ಅಂತ ಯೋಚನೆ ಮಾಡಿ, ಅಂದ್ರೆ ಬ್ಲಡ್ ಆರ್ಟ್ ಇಂದಾನೆ ನಾನು ಒಂದು ಸ್ಟುಡಿಯೋನ ಮಾಡಿ ನಡ್ಸಕ್ ಆಗಲ್ಲ. ಅದಕ್ಕೆ ಒಂದು ಟ್ಯಾಟೂನ ಜೊತೆ ಕಲ್ತ್ರೆ ಎರಡನ್ನು ಟ್ಯಾಲಿ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದನ್ನ ಕಲ್ತಿದ್ದೆ. ಸ್ಟಾರ್ಟಿಂಗ್ ಟ್ಯಾಟೂ ಏನ್ ಮಾಡ್ತಿರ್ಲಿಲ್ಲ, ಆರ್ಟ್ ಚಿತ್ರ ಬಿಡಿಸೋದು, ಪೆನ್ಸಿಲ್ ವರ್ಕ್ ಮಾಡೋದು. ಅಂದ್ರೆ ಒಂದು ಗ್ರಿಡ್ ಮೆಥಡ್ ಅಂತ ನಮ್ ಫ್ರೆಂಡ್ ಆಪ್ ಸಜೆಸ್ಟ್ ಮಾಡ್ದ. ಸ್ಟಾರ್ಟಿಂಗು ಅಂದ್ರೆ ಗೊಂಬೆ ಚಿತ್ರ ಬಿಡಿಸೋದು, ಅಥವಾ ನಂಗೆ ಇಷ್ಟ ಆದ ವ್ಯಕ್ತಿ ಚಿತ್ರ ಬಿಡಿಸೋದು, ಅಥವಾ ಸ್ವತಂತ್ರ ಹೋರಾಟಗಾರ ಚಿತ್ರ ಬಿಡಿಸೋದು. ಏನ್ ನೋಡ್ತೀನೋ ಅದನ್ನ ಬಿಡಿಸ್ಬೇಕು ಅಂತ ಆಸಕ್ತಿಯಿಂದ ಟೈಮ್ ಕೊಟ್ಟು ಓದೋದ್ರ ಜೊತೆಗೇನೆ ನಾನು ವರ್ಕ್ ಮಾಡ್ತಾ ಇದ್ದೆ. ಅಂದ್ರೆ ನೀನ್ ಕಾಲೇಜ್ ಹೋಗ್ತಾ ನೀವು ಪ್ರಾಕ್ಟೀಸ್ ಎಲ್ಲೂ ಕೋಚಿಂಗ್ ಹೋಗಿಲ್ಲ? ಇಲ್ಲ, ಯಾವ್ದೇ ರೀತಿ ಕೋಚಿಂಗ್ ಹೋಗಿಲ್ಲ. ಇಂಪ್ರೂವ್ಮೆಂಟ್ ನಾನು ಎಷ್ಟು ವರ್ಕ್ ಮಾಡ್ತೀನೋ ಅಷ್ಟು ಒಂದ್ ಸ್ವಲ್ಪ ಸುಧಾರಿಸ್ತಾ ಹೋಯ್ತು. ಆಮೇಲೆ ಕಮಿಷನ್ ವರ್ಕ್. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಲ್ಲ, ಬ್ರದರ್ ರೋಡ್ ಸೈಡ್ ಅಲ್ಲಿ ಒಂದು ಟ್ಯಾಟೂನ ಹಾಕ್ಸಿದ್ದಾರೆ. ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇದ್ರಲ್ಲ, ಅದು ತಾಯಿ ಮಗು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ವರ್ಕ್ನ ರೀವರ್ಕ್ ಮಾಡಿ ರೆಡಿ ಮಾಡಬೇಕು ಅಂತ ನಮ್ಮ ಸ್ಟುಡಿಯೋ ವಿಸಿಟ್ ಮಾಡಿದ್ರು. ನಾನು ಎಷ್ಟು ಸಾಧ್ಯನೋ ಅಷ್ಟು ನನ್ನಿಂದ ಟ್ರೈ ಮಾಡಿದ್ದೀನಿ. ವರ್ಕ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ. ಹಾಗೂ ಇದು ಒಂದಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಒಂದು ಒಳ್ಳೆ ಬ್ಯಾಂಡನ್ನು ಸೆಲೆಕ್ಟ್ ಮಾಡಿ ಆ ಸುತ್ತ ಬ್ಯಾಂಡ್ ವರ್ಕನ್ನು ಮಾಡಿದ್ದೀನಿ. ನೀವು ಅಷ್ಟೇ ಟ್ಯಾಟೂನ ಒಂದೇ ಸತಿ ಹಾಕ್ಸೋದು ತುಂಬ ಯೋಚನೆ ಮಾಡಿ ವರ್ಕ್ ಮಾಡಿಸಿ, ಮತ್ತು ಅವರ ಪ್ರೊಫೈಲ್ ಚೆಕ್ ಮಾಡಿ ಆರ್ಟಿಸ್ಟನ್ನು ಒಳ್ಳೆಯವ್ರನ್ನ ಚೂಸ್ ಮಾಡಿ ವರ್ಕ್ ಮಾಡಿಸಿ. ಈ ವರ್ಕ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಇದೇ ಥರ ಯಾವುದಾದ್ರೂ ಒಂದು ವರ್ಕ್ನ ಕವರಪ್ ಮಾಡಿಸ್ಬೇಕು ಅಥವಾ ರೆಡಿ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ನಮ್ಮ ವಿಷ್ಣು ಟ್ಯಾಟೂ ಸ್ಟುಡಿಯೋಗೆ ವಿಸಿಟ್ ಮಾಡಿ. ನಮ್ಮ ಸ್ಟುಡಿಯೋ ಇರೋದು ಹೊಳಲ್ಕೆರೆ ರೋಡು, ಶಾರದಾ ನರ್ಸಿಂಗ್ ಹೋಮ್ ಪಕ್ಕ ವಿಷ್ಣು ಟ್ಯಾಟೂ ಸ್ಟುಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್. ಅಲ್ಲಿಂದ ಇವತ್ತು ನಾನು ಒಂದ್ ಒಳ್ಳೆ ವರ್ಕ್ ಮಾಡ್ತೀನಿ ಅಂದ್ರೆ ಏನಂದ್ರೆ 2,000ದಿಂದ 2,500, ಅಥವಾ ಬ್ಲಡ್ ಆರ್ಟ್ ದೊಡ್ಡದಾಗಿ ಮಾಡಿಸ್ತಾರೆ ಅಂದ್ರೆ 4,000 ತನಕನೂ ವರ್ಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಎಲ್ಲ ಪೆನ್ಸಿಲ್ ಅಲ್ಲಿ. ಆಮೇಲೆ ನೀವು ಬ್ಲಡ್ ಯಾವ ತರ ಇದು ಅಂದ್ರೆ ಬ್ಲಡ್ ಆರ್ಟ್ ಬಗ್ಗೆ ಅಂದ್ರೆ ನನಗೂ ನಾಲೆಡ್ಜ್ ಇರಲಿಲ್ಲ. ಇದ್ರ ನಾಲೆಡ್ಜ್ SRV ಬುಕ್ ಸ್ಟೋರ್ ಅಲ್ಲಿ ಈ ತರ ಶೀಟ್ ಅಲ್ಲಿ ಬಳಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ತರ ಬ್ಲಡ್ ಆರ್ಟ್ ಅನ್ನ ನಾನು ಸ್ಟಾರ್ಟ್ ಮಾಡಿದೆ. ಬ್ಲಡ್ ಆರ್ಟ್ ಸ್ಟಾರ್ಟ್ ಮಾಡಿ ಅವ್ರು ಒಳ್ಳೆ ಇದನ್ನ ಸಜೆಷನ್ ಮಾಡಿದ್ರು. ಒಂದ್ 2-3 ಕಡೆ ನೋಡ್ಕೊಂಡು ನಾನು ವರ್ಕ್ ಮಾಡಿದೆ. ಇದರಿಂದ ಒಳ್ಳೆ ಆದಾಯನ ಗಳಿಸ್ದೆ. ನಾನು ಕಾಲೇಜ್ಗೆ ಹೋಗ್ಕೊಳ್ತಾನೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು, ಅದರಿಂದ ನನ್ನ ಇನ್ಸ್ಟಾಗ್ರಾಮ್ ಐಡಿ, ಸೋಷಿಯಲ್ ಮೀಡಿಯಾ ನನಗೆ ತುಂಬಾ ಎಫರ್ಟ್. ಅಂದ್ರೆ ನಾನು ಒಂದು ಹಂತಕ್ಕೆ ಹೋಗಿಲ್ಲ ಅಂದ್ರೂ ಒಂದ್ ಸ್ವಲ್ಪನಾದ್ರೂ ಸುಧಾರಿಸ್ಕೊಳಕ್ಕೆ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಮಾಡಿದ್ದು. ಈಗ ನಿಮ್ಮ ಅತಿ ಹೆಚ್ಚು ಬೆಳವಣಿಗೆಗೆ ಸೋಷಿಯಲ್ ಮೀಡಿಯಾನೇ ಕಾರಣ ಅಂತ ಹೇಳ್ಬೋದು. ಹೌದು. ಇಲ್ಲ ಅಂದ್ರೆ ನಾನು ಒಂದು ವರ್ಕ್ ಮಾಡಿದ್ರೆ ನಾನ್ ನಿಮಗ್ ಮಾಡ್ಕೊಟ್ಟೆ ಅಂದ್ರೆ ಮತ್ತೆ ತಿರ್ಗಾ ನೀವು ನಿಮ್ಮ ಅಪ್ಪಾಜಿ ನಿಮ್ಮ ಅಕ್ಕ ನಿನಗ್ ಗೊತ್ತಿರೋರ್ಗ್ ಮಾತ್ರನೇ ವರ್ಕ್ ಮಾಡಿಸ್ಬೇಕಾಗಿತ್ತು. ಆದ್ರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾನು ಒಂದ್ ಒಳ್ಳೆ ವರ್ಕ್ ನ ಮಾಡಿ ಅದ್ರಲ್ಲಿ ಅಪ್ಲೋಡ್ ಮಾಡಿದೆ ಅಂದ್ರೆ ಅದು ಎಲ್ರಿಗೂ ತಲುಪಿ ಎಲ್ರೂ ಸಹ ಆರ್ಡರ್ ಬರಕ್ಕೆ ಜಾಸ್ತಿ ಆಯ್ತು ಅವಾಗ.
ಮತ್ತೆ ಸ್ಟುಡಿಯೋ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಸ್ಟುಡಿಯೋ ಸ್ಟಾರ್ಟ್ ಆಗಿ 1.5 ವರ್ಷ ಆಯ್ತು. ಸ್ಟುಡಿಯೋ ಸ್ಟಾರ್ಟ್ ಮಾಡಾಗ ಫುಲ್ 0 ಅಮೌಂಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಟ್ಯಾಟೋ ಕಲಿಯಕ್ಕೆ ಹಣ ಹೊಂದಿಸ್ಕೊಂಡಿದ್ದು ಬ್ಲಡ್ ಆರ್ಟ್ ಮಾಡಿ ಮತ್ತು ಪೆನ್ಸಿಲ್ ಆರ್ಟ್ ಮಾಡಿ ಕ್ಯಾಟರಿಂಗ್ ಸರ್ವಿಸ್ ಮಾಡಿ ದುಡ್ಡು ಕೂಡ ಇಟ್ಕೊಂಡು ಹೋಗಿ 1,20,000 ಖರ್ಚು ಮಾಡಿ ನಾನು ಟ್ಯಾಟೋನ ಕಲಿತೆ. ಮತ್ತೆ ಸ್ಟುಡಿಯೋ ಓಪನ್ ಮಾಡಕ್ಕೆ ಯಾವ್ದೇ ರೀತಿ ಅಮೌಂಟ್ ಇರ್ಲಿಲ್ಲ ನನ್ನ ಹತ್ರ. ನನ್ನ ಫ್ರೆಂಡ್ಸ್ ಹತ್ರನೇ ನಾನು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿ ಪ್ರತಿಯೊಬ್ಬರನ್ನು ಸಹ ನನ್ನ ಫ್ರೆಂಡ್ ಆರ್ಮೇಲ್ ಇರೋನು 50,000 ಕೊಟ್ಟ, ಇನ್ನೊಬ್ಬ ಆರ್ಮೇಲ್ ಇರೋನು 50,000 ಕೊಟ್ಟ, ಒಬ್ಬ ಬೇಕರಿ ಮಾಡ್ತಿದ್ದಾನೆ ಅವನ್ 20,000 ಕೊಟ್ಟ, ಇನ್ನೊಂದ್ ಹತ್ರ ಕೂಲಿ ಮಾಡ್ತಿದ್ದಾನೆ ಅವನ್ 20,000 ಕೊಟ್ಟ. ಈಗ ಎಲ್ಲಾನು ಸೇರಿ 4 ಲಕ್ಷ ಇನ್ವೆಸ್ಟ್ ಮಾಡಿ ನಾನು ಈ ಸ್ಟುಡಿಯೋನ 0 ಅಮೌಂಟ್ ಅಲ್ಲಿ ಓಪನ್ ಮಾಡಿದೆ. ಜೀರೋ ಅಂದ್ರೆ ಫುಲ್ ಜೀರೋ. ನನ್ನ ಹತ್ರ ₹1 ಇಲ್ಲ. ಅಷ್ಟು ನನ್ ಸ್ನೇಹಿತರ ಹತ್ರ ಇಸ್ಕೊಂಡೆ. ಮತ್ತೆ ನಮ್ ಚಿಕ್ಕಮ್ಮರು ಸಹ ಸಹಾಯ ಮಾಡಿದ್ರು. ನನ್ ತಂಗಿ ಒಡವೆನ ಕೊಟ್ಟು ಇದನ್ನ ಅಡ ಇಟ್ಟು, ಮಗನ ನೀನ್ ಕೆಲಸ ಸ್ಟಾರ್ಟ್ ಮಾಡು, ನೀನ್ ಒಳ್ಳೆ ಕೆಲಸ ಮಾಡ್ತೀಯ, ಒಳ್ಳೇದಕ್ಕೆ ಒಳ್ಳೇದ್ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ನನಗ್ ಕೊಟ್ರು. ಬರೀ 1 ತಿಂಗಳಿಗೆ ನಾನು ಆ ಸರನ ವಾಪಸ್ ಬಿಡಿಸ್ಕೊಟ್ಟಿದ್ದೀನಿ. ಹೌದು, ಎಲ್ಲ ಫುಲ್ ಬ್ಲಡ್ ಆರ್ಟ್ ಟ್ಯಾಟೋ ಇಂದ. ಟ್ಯಾಟೋ ಯಾವಾಗ ಕಲ್ತ್ರಿ ನೀವು? ಏನ್ ಕಲ್ತಿ? ಟ್ಯಾಟೋ ಕಿಂಗ್ ಮೇಕರ್ ಟ್ಯಾಟೋ ಸ್ಟುಡಿಯೋ ಒಳ್ಳೆ ಸರ್. ಅದು ಕೂಡ ನಾನು ಆನ್ಲೈನ್ ಅಲ್ಲೇ ಮಿಸ್ ಆಗಿ ಸ್ಕ್ರೋಲ್ ಮಾಡುವಾಗ ಟ್ಯಾಟೋ ಟ್ರೈನಿಂಗ್ ಅಂತ ಬಂತು. ವಿಚಾರಿಸ್ದೆ. ಒಂದ್ ಕಡೆ 1,50,000 1,20,000 ಕೇಳಿದ್ರು. ಇನ್ನೊಂದ್ ಕಡೆ ಕಿಂಗ್ ಮೇಕರ್ ಟ್ಯಾಟೋ ಸ್ಟುಡಿಯೋ ಅಂತ ನಮ್ ಸರ್ ಕಡಿಮೆ ಅಮೌಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಂಗೆ. ಇವಾಗೆಲ್ಲ ಟ್ಯಾಟೋ ಇಂದಲೂ ಅರ್ನ್ ಮಾಡ್ತಿದ್ದಾರೆ. ಅರ್ನ್ ಮಾಡ್ತಿದ್ದೀನಿ. ಟ್ಯಾಟೋ ಮತ್ತೆ ಬ್ಲಡ್ ಆರ್ಟ್ ಎರಡೂ ಸಹ ಸೂಪರ್ ಚೆನ್ನಾಗಿದೆ. ಒಳ್ಳೆ ಸಂಭಾವನೆ ಮಾಡ್ತಾ ಇದ್ದೇನೆ. ಪೆನ್ಸಿಲ್ ಆರ್ಟ್ ಮಾಡ್ತಾರೆ ಜೊತೆಗೆ ಮಾಡ್ತೇನೆ. ನೋಡಿ ವೀಕ್ಷಕರೇ, ಒಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದಂತ ಹುಡುಗ ಒಂದು ಸೋಷಿಯಲ್ ಮೀಡಿಯಾ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಯೂಸ್ ಮಾಡ್ಕೊಂಡು ಇವತ್ತು ಹೊಳಲ್ಕೆರೆ ರೋಡ್ ಅಲ್ಲಿ ಒಂದು ದೊಡ್ಡ ಸ್ಟ್ಯಾಟು, ದೊಡ್ಡದು ಅಂತನಲ್ಲ ಚಿಕ್ಕದೇ ಆಗ್ಲಿ, ತುಂಬಾ ಚೆನ್ನಾಗಿ ಜೀವನ ಮಾಡ್ತೇನೆ ಅನ್ನೋದಕ್ಕೆ ನಮ್ಮ ಪ್ರತಾಪ್ ಅವರೇ ಸಾಕ್ಷಿ. ಮತ್ತೆ ನಾನು ಅನ್ಕೊಂಡಿದ್ದೆಲ್ಲಾನು ಸಾಧಿಸಿದ್ದೀನಿ. ಮಾಡಿದಂತ ಸಾಲನು ಸಹ 5 ರಿಂದ 6 ತಿಂಗಳಲ್ಲಿ ದುಡ್ದು ತೀರ್ಸಿದ್ದೀನಿ. ನಾನು ನೀವು ನೋಡೋಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಾವು ಎಷ್ಟು ವಿದ್ಯಾಭ್ಯಾಸ ಮಾಡ್ತೀವೋ ಅದ್ರ ಜೊತೆಲಿ ದುಡಿಯೋದನ್ನ ಕಂಡ್ಕೋಬೇಕು. ಅಂದ್ರೆ ಒಂದು ಗಾರೆ ಕೆಲಸ ಮಾಡೋದಾಗ್ಲಿ ಅಥವಾ ಕಾರ್ಪೆಂಟರ್ ಕೆಲಸ ಮಾಡೋದಾಗ್ಲಿ, ಯಾವುದೇ ರೀತಿ ಒಂದು ವೃತ್ತಿಪರ ಶಿಕ್ಷಣ ಅಂದ್ರೆ ಓದಿನ ಜೊತೆಗೆ ಇದು ತುಂಬಾ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ಓದು ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ನಾವು ಎಷ್ಟು ತಿಳ್ಕೊಳ್ತೀವೋ ಅದ್ರ ಜೊತೆಗೆ ದುಡಿಯೋ ಶಕ್ತಿ ಯಾರಿಗಿರುತ್ತೋ ಅವ್ರು ಎದುರದಂಗೆ ಜೀವನ ಮಾಡ್ಬೋದು. ಎಕ್ಸಾಂಪಲ್, ನಾನು 2 ರಿಂದ 3 ಎಕ್ಸಾಮ್ ಫೇಲ್ ಆಗಿದ್ದೆ. ಅದನ್ನೇ ನಾನು ಮನ್ಸಿಗೆ ತಗೊಂಡು ಸ್ವಲ್ಪ ದಿನ ತುಂಬಾ ಬೇಸರವಾಗಿದ್ದೆ. ಈಗಿದ್ರೆ ಆಗಲ್ಲ ಅನ್ಕೊಂಡು ಏನಾದ್ರೂ ಒಂದ್ ಮಾಡ್ಬೇಕು, ನನ್ನಲ್ಲಿರೋ ಒಂದು ಕಲೆನ ಗುರುತಿಸ್ಕೋಬೇಕು ಅಂತ ಒಂದ್ ಸ್ವಲ್ಪ ಗುರುತಿಸ್ಕೊಂಡು ಅಲ್ಪ ಮಟ್ಟಿಗೆ, ಜಾಸ್ತಿ ಇಲ್ಲ ಅಂದ್ರೆ ಅಲ್ಪ ಮಟ್ಟಿಗೆ ಜೀವನ ಸುಧಾರಿಸ್ಕೊಂಡು ಚೆನ್ನಾಗಿ ದುಡಿತಾ ಹೋಗ್ತಾ ಇದ್ದೀನಿ. ನೀವು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರಂತ ಸ್ವಲ್ಪ ತೋರಿಸ್ತೀರಾ? ಅಂದ್ರೆ ನಾನು ಫುಲ್ ಹೈಜಿನಿಕ್ ಆಗಿ ವರ್ಕ್ ಮಾಡೋದು. ಗಿಸ್ಮೋ ಟ್ಯಾಟೋ ಸ್ಟುಡಿಯೋ ಗಿಸ್ಮೋ ಇದನ್ನ ನೀಡಲ್ಸ್ ಬಳಸ್ತಿದ್ದೀನಿ. ಮತ್ತೆ ಟ್ರಿಪಲ್ ಬ್ಲಾಕ್ ಇಂಕ್ ಎಲ್ಲಾನು ಸಹ ಬೆಂಗಳೂರಿಂದ ನಮ್ ಸರ್ ಬಳಸೋಂತ ಇದನ್ನೇ ನಾನು ಇಲ್ಲಿಗೆ ತರಿಸ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಕೂಡ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಹುಡುಕೊಂಡ್ ಬರ್ತಾರೆ. ಮತ್ತೆ ಇದು ಶೀಟ್ಗಳು ಯಾವ ತರ ಶೀಟ್ಗಳು? ಇದು ಶೀಟ್ ತುಂಬಾ ಕಡಿಮೆ ಇದೆ. ಈ ಶೀಟ್ ಒಂದ್ ಶೀಟಿನ ಬೆಲೆ ₹20. ಆದ್ರೆ ನಾನು ಇದನ್ನ ಮೇಲೆ ವರ್ಕ್ ಮಾಡಿದ್ರೆ ನಾನು ತಗೊಳ್ಳೋದು 2,000. ಫ್ರೇಮ್ ಎಲ್ಲಾನು ಸೇರಿ ನನಗೆ ₹700 ರಿಂದ ₹800 ಖರ್ಚು ಬೀಳುತ್ತೆ. ಆದ್ರೆ ನನ್ನ ಕಲೆಗೆ ಒಳ್ಳೆ ಬೆಲೆನೂ ಕೂಡ ಸಿಕ್ಕಿದೆ. ನೀವು ಬ್ಲಡ್ ಇದು ಮಾಡ್ತೀರಲ್ವಾ, ಬ್ಲಡ್ ಕ್ಲಾತ್ ಆಗಲ್ವಾ? ಅದು ಬ್ಲಡ್ ಕ್ಲಾಟ್ ಆಗಿ ಒಂದು ಬ್ಲಡ್ ಟೆಸ್ಟಿಂಗ್ ಟ್ಯೂಬ್ ಬರುತ್ತೆ. ಆ ಟ್ಯೂಬ್ ಅಲ್ಲಿ ಇಟ್ರೆ ಕ್ಲಾಟ್ ಆಗಲ್ಲ. ವರ್ಕ್ ಮಾಡಿದ್ಮೇಲೆ ಕಾಲಾಂತರದಲ್ಲಿ ಬ್ಲಡ್ ಬ್ಲಾಕ್ ಆಗುತ್ತೆ. ಆದ್ರೆ ವರ್ಕ್ ಯಾವ್ದೇ ರೀತಿ ಹಾಳಾಗಲ್ಲ. ಅದು ಕ್ಲಾತ್ ಆಗಲ್ಲ, ಮಾಮೂಲು ಕ್ಲಾಟ್ ಆಗಲ್ಲ. ಅದನ್ನ ನಾನು ಹೊರಗೆ ವರ್ಕ್ ಮಾಡುವಾಗ ಹಾಕೊಂಡಾಗ ಮಾತ್ರ ಆ ಬ್ಲಡ್ ಗಾಳಿಗೆ ಕ್ಲಾಟ್ ಆಗುತ್ತೆ. ಇಲ್ಲ ಅಂದ್ರೆ ಆ ಟ್ಯೂಬ್ ಅಲ್ಲಿ ಇದ್ರೆ ಕ್ಲಾಟ್ ಆಗಲ್ಲ. ಈ ಟ್ಯೂಬ್ ಅಲ್ಲಿ ಇದ್ರೆ ಬ್ಲಡ್ ಯಾವ್ದೇ ಕಾರಣಕ್ಕೂ ಕ್ಲಾಟ್ ಆಗಲ್ಲ. ಅಂದ್ರೆ ಎಲ್ಲೆಲ್ಲಿಂದ ಅವ್ರು ಇಲ್ಲಿಗೆ ಬರ್ತಾರ ಬ್ಲಡ್ ಕೊಡೋಕೆ? ಬ್ಲಡ್ ಕೊಡಕ್ ಇಲ್ಲೇ ಬರ್ತಾರೆ. ನಾನು ಲ್ಯಾಬಿಗೆ ಕಳಿಸ್ತೀನಿ. ಹೆಣ್ಮಕ್ಳು ಮತ್ತೆ ಬಾಯ್ಸ್ ಎಲ್ಲಾರನು ಲ್ಯಾಬಿಗೆ ಕಳಿಸಿ ಬ್ಲಡ್ ಡ್ರಾ ಮಾಡಿಸ್ಕೊಳ್ತೀನಿ. ಅಂದ್ರೆ ಕೆಲವೊಂದ್ ಸಂದರ್ಭದಲ್ಲಿ ನಾನು ಸಹ ಡ್ರಾ ಮಾಡ್ತೀನಿ. ಮತ್ತೆ ಆರ್ಡರ್ ಯಾವ ರೀತಿ ಸಿಗುತ್ತೆ ಅಂದ್ರೆ, ನಾನ್ ಮಾಡಿರೋ ವರ್ಕ್ ಗಳು ನೋಡಿ ಇಷ್ಟಪಟ್ಟು ಅಷ್ಟು ನಾನು ಮಾಡಿರೋ ಪ್ರತಿ ವರ್ಕ್ನು ಕೂಡ ಆನ್ಲೈನ್ ಅಲ್ಲೇ ಸಿಗೋದು. ನಾನು ಶಿವಮೊಗ್ಗ, ದುರ್ಗ, ದಾವಣಗೆರೆ, ಉಳಿಯಾರು, ಬೆಂಗಳೂರು ಎಲ್ಲಾ ಕಡೆಗೂ ವರ್ಕ್ ಮಾಡ್ಕೊಟ್ಟಿದ್ದೀನಿ. ಅಂದ್ರೆ ತುಂಬಾ ಚೆನ್ನಾಗಿ ರೀಚ್ ಆಗಿತ್ತು ನನ್ನ ಅಕೌಂಟ್. ಈಗ ಒಂದ್ ಸ್ವಲ್ಪ ಡೌನ್ ಆಗಿದೆ. ಅಂದ್ರೆ ಬ್ಲಡ್ ಆರ್ಟಿಗೆ ಮಾಡ್ತೀನಿ, ಆದ್ರೆ ಇದನ್ನ ಪೋಸ್ಟ್ ಆಸಕ್ತಿ ಒಂದ್ ಸ್ವಲ್ಪ ಕಡಿಮೆ ಮಾಡಿದೀನಿ. ಯಾಕಂದ್ರೆ ಟ್ಯಾಟೋದಲ್ಲಿ ಇಂಪ್ರೂವ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ನಾನು ಟ್ಯಾಟೋದನ್ನ ವರ್ಕ್ ಜಾಸ್ತಿ ಮಾಡ್ತಾ ಇದ್ದೀನಿ. ಕರ್ನಾಟಕದ ಮೂಲೆಯಿಂದಲೂ ಬರ್ತಾರೆ. ಸಿಗುತ್ತೆ. ಕೊಪ್ಪಳಕ್ಕೆ ನಾನು ಹೈಯೆಸ್ಟ್ ಮಾಡ್ಕೊಟ್ಟಿರೋದು. ಕೊಪ್ಪಳಕ್ಕೆ ಒಬ್ರು ಅವರ ತಂಗಿ ಮತ್ತೆ ಸೊಸೆನ ವರ್ಕ್ ಮಾಡಿಸಿ ಕೊರಿಯರ್ ಮಾಡಿ ವರ್ಕ್ ಮಾಡ್ಸಿದ್ರೆ, ಅದೇ ನಾನು ಹೈಯೆಸ್ಟ್ ಕೊಪ್ಪಳಕ್ಕೆ ಮಾಡ್ಕೊಟ್ಟಿರೋದು. ಅಲ್ಲಿಂದ ಬ್ಲಡ್ ಕೊರಿಯರ್ ಮಾಡಿದ್ರು. ಕೊರಿಯರ್ ಮಾಡಿದ್ರು. ಮತ್ತೆ ನೀವು ಈ ಕಡೆಯಿಂದ ಕೊರಿಯರ್ ಮಾಡಿರೋದು.
ಹೋಗ್ಕಂತ ಇಲ್ಲಿ ಕೆಲಸ ಮಾಡ್ತಿದ್ರ, ಅಲ್ಲಿ ಕಾಲೇಜ್ ಯಾವ ರೀತಿ, ಕಾಲೇಜ್ ಹೆಂಗ್ ಹೋಗ್ತೀರಾ, ಇಲ್ಲಿ ಕೆಲಸ ಯಾವಾಗ ಮಾಡ್ತೀರಾ? ಅಂದ್ರೆ ಕೆಲ್ಸ ಯಾವಾಗ ಮಾಡ್ತೀನಿ ಅಂದ್ರೆ, ಕೆಲ್ಸ ಮಾಡೋ ಬ್ಲಡ್ ಆರ್ಟ್ ಅನ್ ಮಾಡೋದಾದ್ರೆ ಬೆಳಗ್ಗೆ 5 ಗಂಟೆ ಅಥವಾ 6 ಗಂಟೆಗೆ ಬಂದು 10 ಗಂಟೆ ವರ್ಷತ್ತಿಗೆ ಒಂದ್ ವರ್ಕ್ ಮಾಡಿದ್ರು ನನ್ ದುಡಿಮೆ ಸಮಾಧಾನಕರ ದುಡಿಮೆ ಆಗಿರುತ್ತೆ. ನಾನು ಅವಾಗ ಆರಾಮಾಗಿ ಕಾಲೇಜಿಗೆ ಹೋಗ್ಕೊಂಡು ಬರ್ತೀನಿ. ಕಾಲೇಜಿಗೆ ಹೋಗಿ 2 ಗಂಟೆಗೆ ಬಂದು ಕಸ್ಟಮರ್ ಮತ್ತೆ ಎಲ್ಲ ಆನ್ಲೈನ್ ಕಸ್ಟಮರ್ ಆಗಿರೋದ್ರಿಂದ ಫೋನ್ ಮಾಡ್ಕೊಂಡೇ ಬರೋದು, ಕಸ್ಟಮರ್ ಇದಾರೋ ಅಥವಾ ನೀವ್ ಇದಿರೋ ಇಲ್ಲ ಅಂತ ತಿಳ್ಕೊಂಡೇ ಬರ್ತಾರೆ. ನಾನು ಅದಕ್ಕೆ ಕಾಲೇಜ್ 2ರಿಂದ 3 ಪೀರಿಯಡ್ ಕಂಪ್ಲೀಟ್ ಮಾಡ್ಕೊಂಡು ಬಂದು 2 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಕೆಲ್ಸ ಇದ್ರೆ ಬ್ಲಡ್ ಆರ್ಟ್ ಇದ್ರೆ 5 ಗಂಟೆಗೆ ಬಂದು ಕೆಲಸ ಮಾಡ್ತೀನಿ, ಇಲ್ಲ ಅಂದ್ರೆ ಸಂಜೆ ಟೈಮ್ ಇರುತ್ತೆ, ಎರಡನ್ನೂ ಟ್ಯಾಲಿ ಮಾಡ್ತೇನೆ. ಆದಷ್ಟು ಅಂದ್ರೆ ಓದೋದು ಯಾವಾಗ ಅಂದ್ರೆ ಎಕ್ಸಾಮ್ ಯಾವಾಗ ಹತ್ರ ಇರುತ್ತೆ, ಇಂಟರ್ನಲ್ ಯಾವಾಗ ಹತ್ರ ಇರುತ್ತೆ, ಎಲ್ಲಾನು ಟೈಮ್ ಟು ಟೈಮ್ ಮಾಡಿ ಒಂದ್ ಸ್ವಲ್ಪ ಓದ್ಕೊಳ್ತೇನೆ. ನೀವು ಈಗ MA ಮಾಡ್ತಿದ್ದೀರಾ? MA ಮಾಡ್ತಿದ್ದೀನಿ. MA ಮಾಡ್ತಿದ್ದೀರಾ. ನೋಡಿ ವೀಕ್ಷಕರೇ, ಎಷ್ಟೋ ಜನ ವಿದ್ಯಾರ್ಥಿಗಳು ದುಡಿಮೆ ಇಲ್ಲ, ದುಡ್ಡಿಲ್ಲ ಅಂತಂದೇಳಿ ಕಾಲೇಜ್ ಬಿಟ್ಟಿರುವಂತ ಪರಿಸ್ಥಿತಿಗಳಿದಾವೆ. ಆದ್ರೆ ನಮ್ಮ ವಿಷ್ಣು ಅವರು ಕಾಲೇಜ್ ಹೋಗಂತಲೇ ಒಂದು ಸ್ಟುಡಿಯೋ ನಡೆಸ್ತಾ ಇದ್ದಾರೆ, ಚಿತ್ರ ಬಿಡಿಸ್ತಾರೆ, ಮತ್ತೆ ಟ್ಯಾಟೂ ಹಾಕ್ತಾರೆ. ಹಂಗಾಗಿ ನಮ್ಮ ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಹೊಳಲ್ಕೆರೆ ರೋಡ್ ಅಲ್ಲಿ ವಿಷ್ಣು ಟ್ಯಾಟೂ ಸ್ಟುಡಿಯೋ ಇದೆ. ಮತ್ತೆ ವಿಷ್ಣು ಟ್ಯಾಟೂ ಅಂತ ಇದೆಯಲ್ಲ ಇನ್ಸ್ಟಾಗ್ರಾಮ್ ಪೇಜ್, ಹೌದು, ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಮತ್ತೆ ತುಂಬಾ ಚೆನ್ನಾಗಿ ಬ್ಲಡ್ ಆರ್ಟ್ ಮಾಡಿದ್ದಾರೆ, ಪೆನ್ಸಿಲ್ ಆರ್ಟ್ ಮಾಡಿದ್ದಾರೆ, ಟ್ಯಾಟೂ ಹಾಕ್ತಾರೆ. ನೀವು ಕೂಡ ಇಂತ ಒಂದು ಬ್ಲಡ್ ಆರ್ಟ್ ಮಾಡ್ಸೋದಾದ್ರೆ ವಿಷ್ಣು ಟ್ಯಾಟೂ ಸ್ಟುಡಿಯೋನ ವಿಸಿಟ್ ಮಾಡಿ. ನೋಡಿ, ಇದು ನನ್ನ ಫೇವರೇಟ್ ವರ್ಕ್ ರಾಯಣ್ಣ. ಇದು ಪೆನ್ಸಿಲ್ ವರ್ಕ್, ಬ್ಲಡ್ ಆರ್ಟ್ ಗಿಂತ 10 ಪಟ್ಟು ಪೆನ್ಸಿಲ್ ವರ್ಕ್ ತುಂಬಾ ಚೆನ್ನಾಗಿರುತ್ತೆ. ನೀವು ಇಂತ ಒಂದು ಬ್ಲಡ್ ಆರ್ಟ್ ಮತ್ತೆ ಪೆನ್ಸಿಲ್ ಆರ್ಟ್ ಮಾಡಿಸ್ಬೇಕಂದ್ರೆ ವಿಷ್ಣು ಟ್ಯಾಟೂ ಸ್ಟುಡಿಯೋನ ವಿಸಿಟ್ ಮಾಡಿ. ಹಾಗೆ ಇದೇ ರೀತಿಯಾಗಿ ಇಂತ ಒಂದು ಇನ್ಸ್ಪೈರ್ ಮಾದರಿ ವ್ಯಕ್ತಿಗಳನ್ನ ವೀಕ್ಷಣೆ ಮಾಡ್ಬೇಕಂದ್ರೆ ನಮ್ಮ ಕಲಾಕ್ರಾಂತಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.